ಹೋಟೆಲ್ ಊಟವನ್ನು ಸೇವಿಸಿ ಮಕ್ಕಳು ಅಸ್ವಸ್ಥರಾದಂತಹ ಘಟನೆ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ರಾಜಾಜಿನಗರದ ಇಸ್ಕಾನ್ ಪಕ್ಕದಲ್ಲಿರುವಂತಹ ದಿ ಬ್ಲ್ಯಾಕ್ ಪರ್ಲ್ ಹೋಟೆಲ್ನಲ್ಲಿ ಊಟ ಸೇವಿಸಿದಂತಹ 3 ಮಕ್ಕಳು ಅಸ್ವಸ್ಥಗೊಂಡು ಬಿಟ್ಟಿದ್ದಾರೆ. ನಾನ್ ವೆಜ್ ಊಟ ಆರ್ಡರ್ ಮಾಡಿ ಊಟ ಮಾಡ್ತಾ ಇರುವಾಗಲೇ ಮಕ್ಕಳು ಒಬ್ಬೊಬ್ಬರಾಗಿಯೇ ವಾಂತಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಆತಂಕಗೊಂಡಂತಹ ಪೋಷಕರು ಕೂಡಲೇ 3 ಮಕ್ಕಳನ್ನು ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಹೋಟೆಲ್ ಅವರನ್ನು ವಿಚಾರಿಸಿದಾಗ ಹೋಟೆಲ್ ಸಿಬ್ಬಂದಿ ಗಾಬರಿಗೊಂಡು ಇದ್ದಬದ್ದ ಊಟವನ್ನೇ ಬೇರೆ ಕಡೆ ಸಾಗಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಕೂಡಲೇ ಹೋಟೆಲ್ಗೆ ಬಂದಿದ್ದಂತಹ ಗ್ರಾಹಕರು ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಸುಬ್ರಹ್ಮಣ್ಯ ನಗರ ಪೊಲೀಸರು ಘಟನಾ ಸ್ಥಳಕ್ಕೆ ಬಂದು ಮ್ಯಾನೇಜರ್ನನ್ನು ಕರೆದುಕೊಂಡು ಹೋಗಿದ್ದಾರೆ. ಬರ್ತ್ಡೇ ಮುಗಿಸಿ ಊಟಕ್ಕೆ ಅಂಥೇಳಿ 2 ಫ್ಯಾಮಿಲಿ ಹೋಟೆಲ್ಗೆ ಬಂದಿದೆ. ಈ 2 ಫ್ಯಾಮಿಲಿಯಿಂದ ಸುಮಾರು 10 ಮಂದಿ ಊಟಕ್ಕೆ ಬಂದಂತಹ ಸಂದರ್ಭದಲ್ಲಿ 3 ಮಕ್ಕಳು ಅಸ್ವಸ್ಥರಾದಂತಹ ಘಟನೆ ಇದಾಗಿದೆ. BTM ಲೇಔಟ್ನಲ್ಲಿರುವಂತಹ ಸ್ಪಾದಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡಿರುವಂತಹ ಘಟನೆ ನಡೆದಿದೆ. ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿಯ ಕೆನ್ನಾಲಿಗೆಗೆ ಸ್ಪಾ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಘಟನೆಯಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬಟ್ ಇದ್ದಕ್ಕಿದ್ದ ಹಾಗೆ ಅದು ರಾತ್ರಿ 10 ಗಂಟೆ ಸುಮಾರಿಗೆ ಸ್ಪಾನಲ್ಲಿ ಬೆಂಕಿ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನು? ಶಾರ್ಟ್ ಸರ್ಕ್ಯೂಟ್ ಆಯ್ತಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅಂಥೇಳಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ.